ಹೋಗಿ ಮಾದಪ್ಪನಪ್ಪ ನಾವು ಬಂದಿದ್ದು ಮೊದಲು ಮಾಹಿತಿ ಕೇಂದ್ರಕ್ಕೆ ರೂಮ್ ಮಾಡಬೇಕು ಅಂತ, ಬಟ್ ಅಲ್ಲಿ ರೂಮ್ ಆಗಲಿಲ್ಲ. ಬೇರೆ ತಾವು ರೂಮ್ ಮಾಡಿ ಸೊ ಫಸ್ಟ್ ಹೊರಟಿದ್ದು ಸಾಲೂರು ಮಠಕ್ಕೆ. ಸಾಲೂರು ಮಠಕ್ಕೆ ಹೋಗೋಕ್ಕಿಂತ ಮುಂಚೆ ನಮ್ಮ ಕನಕಪುರ ನಮ್ಮ ಹೆಮ್ಮೆ ಆರ್ಚ್ ಸಿಗುತ್ತೆ, ಅದು ನಮ್ಮ ಕನಕಪುರದವ್ರು ಮಾಡಿರೋದು. ಅಲ್ಲಿಂದ ಸಾಲೂರು ಮಠಕ್ಕೆ ಹೋಗಿ ಅಲ್ಲಿ ಫಸ್ಟ್ ಏನಪ್ಪ ಊಟಕ್ಕೆ ಹೋಗೋಣ ಅಂತ ಹೋದೋ ದೇವ್ರ ದರ್ಶನ ಮಾಡಿಕೊಂಡು. ಸೊ ಸಾಲೂರು ಮಠ ಹೀಗಿದೆ. ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಬಂದವರು ಕೆಲವೊಬ್ಬರು ಸಾಲೂರು ಮಠಕ್ಕೆ ಬರಲ್ಲ, ಗೊತ್ತಿಲ್ಲ ಹಾಗೆ ಹೋಗ್ತಾರೆ. ಕೆಲವು ಗೊತ್ತೇ ಇರೋರು ಬಂದು ಸೊ ಅಲ್ಲಿ ಮಾದಪ್ಪ ತಪಸ್ ಮಾಡಿದ ಜಾಗ ಅದನ್ನೆಲ್ಲ ನೋಡಿಕೊಂಡು ಹೋಗ್ತಾರೆ. ಅಲ್ಲೋಗಿ ನಾವು ಫಸ್ಟು ನಮ್ಗೆ ಊಟ ಸಿಕ್ಕಿಲ್ಲ, ಅಂಬ್ಲಿ ಸಿಕ್ತು. ಅಂಬ್ಲಿ ತುಂಬ ಟೇಸ್ಟಾಗಿರುತ್ತೆ. ಅಲ್ಲಿ ಊಟ ಮಾಡಾದಮೇಲೆ ಆದಷ್ಟು ಸ್ವಲ್ಪ ಹಣ ಸಹಾಯ ಮಾಡಿ, ಯಾಕಂದರೆ ನಮಗೆ ಸಿಕ್ಕಿರೋ ಊಟ ನೆಕ್ಸ್ಟು ಅಲ್ಲಿ ಬರೋರಿಗೂ ಸಿಗಲಿ ಅಂತ ಅಷ್ಟೇ. ಅಲ್ಲಿ ಹಣ ಪೇ ಮಾಡಿ ಸೊ ಮುಂದೆ ಹೋದೋ. ಅಂದರೆ ಪೇ ಮಾಡೋರಿದ್ರೆ ಮಾಡ್ಬೋದು, ಇಲ್ಲಾಂದರೆ ಇಲ್ಲ. ಅಲ್ಲಿ ನಮ್ಮ ಅಜ್ಜಿ ನನ್ನ ಮಗಳ ಕೈಲಿ ಧೂಪ ಹಾಕಿಸ್ತಾಯಿದ್ರು ಸಾಲೂರು ಮಠದಲ್ಲಿ. ಹಾಗೆ ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ಮೂರು ಕಣ್ಣುಳ್ಳವನ ಮುಗಿದು ಬಣ್ಣದವನ ಮುದ್ದಾದ ಮೊಗವ ನೋಡಿರೋ ಇದು ಬಂದು ಸಾಲೂರು ಮಠದಿಂದ ಆಪೋಸಿಟ್ ಇರೋದು ಮಾದಪ್ಪ ತಪಸ್ ಮಾಡಿದ ಜಾಗ. ಇಲ್ಲಿ ಹೋಗಿ ಆಶೀರ್ವಾದ ಮಾಡಿಸ್ಕೊಂಡ್ರೆ ಒಳ್ಳೆಯದಾಗುತ್ತೆ ಅನ್ನೋದು ಪ್ರತೀತಿ. ಇದು ಸಾಲೂರು ಮಠದಲ್ಲೇ ನನ್ನ ಮಗಳು ಆಟ ಆಡ್ತಾಯಿದ್ಲು. ಸಾಲೂರು ಮಠನಿಂದ ಅಂದರೆ ಹ್ಞೂ ಅಂತಿದ್ಲು. ಎಲ್ಲೇ ಹೋದ್ರು ಅಷ್ಟೇ, ಎಲ್ಲ ನಂದೇ ಅನ್ನೋ ಥರ ಹೆಂಗೆ ಬೇಕೋ ಹಂಗೆ ಆಟ ಆಡ್ಕೊಂಡಿರ್ತಾಳೆ. ಚಿನ್ನದ ತೇರಲ್ಲಿ ಕುಂತು ಬರುವ ಅಂದುಳ್ಳ ಮೊಗವ ನೋಡಿರೋ ನಮ್ಮ ಸ್ವಾಮಿಗೆ ಹೋಗಿ ಹಿಂದಿರೋ. ಸಾಲೂರು ಮಠ ಅಂದರೆ ಅಲ್ಲಿ ಆಪೋಸಿಟ್ ಒಂದು ರೂಮ್ ಇದೆ, ಅಲ್ಲಿ ಮಾದಪ್ಪ ರಾಗಿ ಬೀಸಿದ್ರು ಅನ್ನೋದು ಪ್ರತೀತಿ. ಅಲ್ಲಿ ಉಳ್ಕಲ್ಲಿದೆ. ಅಲ್ಲಿಂದ ಸ್ವಲ್ಪ ಮುಂದೆ ಹೊರಟು ಬಂದರೆ ಕಲ್ಯಾಣಿ ಪಕ್ಕ ಅಂತರ್ಗಂಗೆ ಇದೆ. ಅದು ಸಾಂಗ್ ಏನಪ್ಪ ಇದು ಸೀರಿಯಲೆಲ್ಲ ನೋಡಿರ್ಬೋದು. ತಿರ್ಗಾ ಮತ್ತೆ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ದೊಡ್ಡ ಸ್ಟೋರಿ ಆಗೋಗುತ್ತೆ, ಆಗಲ್ಲ. ಅಲ್ಲಿ ಸ್ವಲ್ಪ ಹೊತ್ತು ನನ್ನ ಮಗಳು ಆಟ ಆಡಿಕೊಂಡು ಕಲ್ಯಾಣಿಲಿ ಹೊರಟು. ಸೊ ನೆಕ್ಸ್ಟ್ ಅದನ್ನು ನಾನು ಕ್ಯಾಪ್ಷನ್ ಮಾಡ್ಕೊಂಡಿಲ್ಲ ವೀಡಿಯೋ. ಅಲ್ಲಿಂದ ಸ್ವಲ್ಪ ತುಂಬ ಸುಸ್ತಾಗಿತ್ತು ಅಂತ ರೂಮ್ಗೆ ಹೋಗಿ ರೂಮಲ್ಲಿ ಸ್ಟೇ ಮಾಡಿ 5 ಗಂಟೆಗೆ ಫ್ರೆಶ್ ಅಪ್ ಆಗಿ ಮಾದಪ್ಪನ ದರ್ಶನಕ್ಕೆ ಬಂದು. ಯಾಕಂದ್ರೆ ನಾವು ಹೋದಾಗ ತುಂಬ ರಶ್ ಇದ್ದು ಮಾದಪ್ಪನ ದರ್ಶನ ಮಾಡೋಕ್ಕಾಗಿಲ್ಲ, ಅದಕ್ಕೆ ಡೈರೆಕ್ಟು ಸಾಲೂರು ಮಠಕ್ಕೆ ಹೋಗಿದ್ದು. ಅಲ್ಲಿಂದ ನಮ್ಮ ಅಜ್ಜಿನೇ ಒಂದು ಲೈನು, ನಾವೇ ಒಂದು ಲೈನು. ಸೊ ಹೀಗಿತ್ತು ನಮ್ಮ ಮಾದಪ್ಪನ ದರ್ಶನ. ಸ್ವಲ್ಪ ರಶ್ ಇತ್ತು, ಪರವಾಗಿಲ್ಲ, ಆದರೂ ಅಷ್ಟೊಂದೇನಿರಲಿಲ್ಲ. ನಾನು ವೀಡಿಯೋ ಮಾಡೋಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಹೋಗ್ತಿದ್ದೆ. ಪುಣ್ಯಕ್ಕೆ ಯಾರೂ ಬೈದಿಲ್ಲ. ಅಂದ್ಬಿಟ್ಟು ಆನೆಕೆಲ್ಲ ಆಶೀರ್ವಾದ ಮಾಡಿಸ್ಕೊಂಡೆಲ್ಲ ಬಂದು. ಇದು ನನ್ನ ಫಸ್ಟ್ ವೀಡಿಯೋ. ಪಾರ್ಟ್ 2ಗೋಸ್ಕರ ವೆಯ್ಟ್ ಮಾಡಿ.